ಗಂಡು ಮೆಟ್ಟಿದ ನಾಡು, ವಾಣಿಜ್ಯ ನಗರಿ, ಛೋಟಾ ಬಾಂಬೆ, ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಅಂತೆಲ್ಲ ಹೆಸರು ಮಾಡಿರೋ ಹುಬ್ಬಳ್ಳಿಯ ಮಂದಿ ಇದೀಗ ಅನಾಥರಾಗಿದ್ದಾರೆ. ರಾಜಕೀಯ ನಾಯಕರ ಪೊಳ್ಳು ಭರವಸೆಗಳಿಗೆ ಜೋತು ಬಿದ್ದು, ತೋರಿಸಿರುವ ಗಾಳಿ ಗೋಪುರಕ್ಕೆ ಕೈ ಮುಗಿದು, ಜನರನ್ನು ನಂಬಿ, ನಾಯಕರನ್ನ ನಂಬಿ ಮತ ನೀಡಿರುವಂಥ ಸಾರ್ವಜನಿಕರು ಇಂದು ಹುಬ್ಬಳ್ಳಿ ಬೀದಿಯಲ್ಲಿ ಧೂಳಿನಲ್ಲಿ ಅನಾಥರಾಗಿ ಓಡಾಡ್ತಾ ಇದ್ದಾರೆ. ಹೌದು, ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ ಇಲ್ಲೇನೋ ಫ್ಲೈಓವರ್ ಮಾಡ್ತೀನಿ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಕಳೆದ 4 ವರ್ಷಗಳಿಂದ ಬರ್ತಿದ್ದ ಮಾತುಗಳು, ಪ್ರಾರಂಭವಾಗಿದ್ದ ಕೆಲಸಗಳು ಎಲ್ಲಿಂದ ಪ್ರಾರಂಭವಾಗಿತ್ತೋ ಅಲ್ಲಿಗೆ ನಿಂತಿವೆ. ಕೆಲಸಗಳ ವೇಗ ಆಮೆಗತಿಗಿಂತನೂ ಸ್ಪೀಡ್ ಲಿಮಿಟಲ್ಲಿ ಕಮ್ಮಿ ಇದೆ. ಇದೆಲ್ಲದರ ಮಧ್ಯೆ ಈ ರಸ್ತೆಯಲ್ಲಿ ಓಡಾಡುವ ಜನ ಅವರ ಗೋಳು ಹೇಳತೀರದಾಗಿದೆ, ಕೇಳತೀರದಾಗಿದೆ. ಐತಿಹಾಸಿಕ ಚೆನ್ನಮ್ಮ ಸರ್ಕಲ್ ಇಂದಲ್ಲ ನಾಳೆ ಕಣ್ಮರೆಯಾಗುವ ಎಲ್ಲ ಸಾಧ್ಯತೆಗಳು ಹುಬ್ಬಳ್ಳಿಯಲ್ಲಿ ದಟ್ಟವಾಗಿವೆ. ಹುಬ್ಬಳ್ಳಿ ಧಾರವಾಡದ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಏನು ಶುರು ಮಾಡಿದ್ರು BRTS, ಅದು ಕೂಡ ಈಗ ಹಳ್ಳ ಹಿಡಿಯುವ ಸ್ಥಿತಿಯಲ್ಲಿದೆ. ಯಾಕಂದರೆ ಹಳೆ ಬಸ್ ನಿಲ್ದಾಣದ ಎದುರುಗಡೆ ಇದ್ದಂತಹ BRTS ಬಸ್ ನಿಲ್ದಾಣ ಎತ್ತಂಗಡಿಗೊಂಡಿದೆ. ಬಸ್ಗಳು ರೂಟ್ ಇಲ್ಲದೆ ಬೇರೆ ಬೇರೆ ರೂಟ್ಗಳಲ್ಲಿ ಓಡಾಡುತ್ತಿದ್ದಾವೆ. ಯಾವುದಕ್ಕೂ ಕೂಡ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಹುಬ್ಬಳ್ಳಿಗೆ ಹೊಸದಾಗಿ ಬಂದಂತಹ ಕಮಿಷನರ್ ಈಶ್ವರ್ ಉಳ್ಳಾಗಡ್ಡಿಯವರು ಹುಬ್ಬಳ್ಳಿಯಲ್ಲಿ ಏನೋ ಬದಲಾವಣೆ ತರ್ತಾರೆ ಅನ್ನುವಂಥ ಮಾತು ಸುಳ್ಳಾಗಿದೆ. ಈಶ್ವರ್ ಉಳ್ಳಾಗಡ್ಡಿಯವರು ಕೂಡ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಲು ಅವರಿಗೆ ಸಾಧ್ಯವಾಗಿಲ್ಲ. ಇದಕ್ಕೆ ರಾಜಕೀಯ ನಾಯಕರ ಪ್ರೆಷರ್ ಕಾರಣವೋ ಅಥವಾ ಈಶ್ವರ್ ಉಳ್ಳಾಗಡ್ಡಿಯವರ ಬದ್ಧತೆ ಕಾರಣವೋ ಗೊತ್ತಿಲ್ಲ. ಸತತವಾಗಿ ಗೆದ್ದು ಕೇಂದ್ರದ ಮಂತ್ರಿಯಾಗಿ ಯಾವಾಗಲೂ ನರೇಂದ್ರ ಮೋದಿಯವರ ಪಕ್ಕದಲ್ಲೇ ಕೂತ್ಕೊಳ್ಳೋಂಥ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯ ಬಗ್ಗೆ, ಅವರ ಸಾಮರ್ಥ್ಯ, ಅವರ ಶಕ್ತಿ, ಅವರ ಒಂದು ಮಹತ್ವಾಕಾಂಕ್ಷೆಗೆ ತಕ್ಕದಾದಂಥ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿಲ್ಲ ಅನ್ನೋದನ್ನು ತುಂಬ ನೋವಿನಿಂದನೇ ಹೇಳಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಏನು ಕೆಲಸ ಮಾಡಿಲ್ಲ, 6 ವರ್ಷದಿಂದ MLA ಆದರು, ಹಾಗಾಗಿ ಅವ್ರಿಗೆ ಟಿಕೆಟ್ ಬೇಡ ಅಂತ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿರುವಂತಹ BJP ನಾಯಕರು ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಏನು ಕಡೆದು ಕಟ್ಟೆ ಹಾಕಿದ್ರು ಅನ್ನೋದನ್ನು ಹೇಳಬೇಕಾಗಿದೆ. ಅಲ್ಲದೆ ಹೊಸೂರು ಜಂಕ್ಷನ್ನಿಂದ ಪ್ರಾರಂಭವಾಗುವಂತಹ ಈ ಒಂದು ಫ್ಲೈಓವರ್ನ ಕಾಮಗಾರಿಯ ದುಸ್ಥಿತಿ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂದರೆ, ಆ ದಾರಿಯಲ್ಲಿ ಹೋಗಿ ಬಂದವರು ಮತ್ತು ಹೋಗಿ ಬಂದ ವೆಹಿಕಲ್ಗಳ ಬಣ್ಣ ಬದಲಾಗುತ್ತೆ, ಧೂಳು ಮೆತ್ಕೊಳ್ಳುತ್ತೆ. ಮುಂದಾಲೋಚನೆಯನ್ನು ಈ ಒಂದು ಕಾಮಗಾರಿಯ ವಿಷಯದಲ್ಲಿ ತೆಗೆದುಕೊಂಡಿಲ್ಲ ಜಿಲ್ಲಾಡಳಿತ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವುದಕ್ಕೂ ಬದಲಿ ಮಾರ್ಗಗಳು ಇಲ್ಲ, ಸರಿಯಾದಂಥ ಆಲ್ಟರ್ನೇಟಿವ್ ವ್ಯವಸ್ಥೆಗಳಿಲ್ಲ. ಇಂತಹ ಸಂದರ್ಭಗಳಲ್ಲಿ ಇಷ್ಟು ದೊಡ್ಡ ಯೋಜನೆಯನ್ನು ನಿಗದಿತ ಅವಧಿ ಮುಗಿದ್ರೂ ಇನ್ನೂ ಅರ್ಧದಷ್ಟು ಪೂರ್ಣಗೊಳಿಸಿಲ್ಲ ಅನ್ನೋದು ಹುಬ್ಬಳ್ಳಿ ಧಾರವಾಡದ ಜನರಿಗೆ ನುಂಗ್ಲಾರದ ತುತ್ತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ? ಜೋಶಿ ಅವರು ಈ ಕೂಡಲೇ ಇದ್ರ ಬಗ್ಗೆ ಏನಾದರೂ ಕ್ರಮ ವಹಿಸಿ ಆದಷ್ಟು ಬೇಗನೆ ಅಲ್ಲಿ ಕೆಲಸ ಮುಗಿಸ್ಲಿಕ್ಕೆ ಏನಾದರೂ ಸೂಚನೆ ನೀಡ್ತಾರಾ? ಕಾದು ನೋಡಬೇಕಾಗಿದೆ.